ಸಿಎಂ ಸಿದ್ದರಾಮಯ್ಯ ಆಪ್ತ ಬಣದ ಮೊದಲ ವಿಕೆಟ್ ಪತನವಾಗಿರುವುದು ಸಚಿವ ಕೆ.ಎನ್. ರಾಜಣ್ಣ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಸವರಾಜ ರಾಯರೆಡ್ಡಿ ರಿಯಾಕ್ಟ್ ಮಾಡ್ತಿದ್ದಾರೆ, ನೋಡೋಣ. ರಾಜೇಂದ್ರವರು ಮತಗಳ್ಳತನ ಆಗಿದ್ದಕ್ಕೆ ನಮ್ಮ ಸರ್ಕಾರದ್ದು ತಪ್ಪಿದೆ ಅಂತ ಹೇಳಿದ್ರು. ಇದನ್ನು ತಾವು ಸಮರ್ಥಿಸ್ಕೊಳ್ತೀರಾ ಅಥವಾ ಅವರು ಹೇಳಿದ್ದು ಸರಿ ಅಂತ ಹೇಳ್ತೀರಾ ಸರ್? ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ. ಪತ್ರಿಕೆಯಲ್ಲಿ ಓದಿದ್ರ ಬಗ್ಗೆ ನಾನು ಪ್ರತಿಕ್ರಿಯಿಸೋದು ತಪ್ಪಾಗುತ್ತೆ. ಪ್ರತಿಕ್ರಿಯಿಸಿದ್ರೆ ಈಗ ಯಾಕೆ ಸರ್? ಇಲ್ಲ 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 ಪತ್ರಿಕೆಯಲ್ಲಿ ಓದಿ ಪರವಾಗಿದ್ದಾಗ ಒಂದು ಹೇಳಿಕೆ. ಇಲ್ಲ 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 ಸಾರಿ 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 ಸರಿಯೋ ತಪ್ಪು ತಾವು ಯಾರ ಜೊತೆ ಡಿಪೆಂಡ್ ಮಾಡ್ತೀರಾ? ನಾನೇನು ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡಿ. ನಾನೀಗ ಸದನ ನಡೆದಿರೋದ್ರಿಂದ ನಾನು ರಾಜಣ್ಣ ಅವ್ರ ಹತ್ರ ಮಾತಾಡ್ತೇನೆ. ನೀವು ಹೇಳಿದ್ದನ್ನ ಹಿಂಗ್ರಿ ಪ್ರಶ್ನೆಯವರೆಲ್ಲ ಕೇಳ್ತಾರಲ್ಲಪ್ಪ ಯಾಕೆ ಹೇಳಿದೆ ಹಿಂಗೆ ಅಂತ ಹೇಳಿ ಕೇಳ್ತೇನೆ. ಕೇಳಿಬಿಟ್ಟು ಬೇಕಾದ್ರೆ ವಾಪಸ್ ಬಂದು ರಿಯಾಕ್ಟ್ ಮಾಡ್ತಾರೆ. ಮತ್ತೆ ಈಗ ನೇರವಾಗಿ ಹೇಳ್ತಾನೆ. ಈಗ ನಾನು ಹೇಳ್ತಾ ಇರೋದು ಆ ವಿಚಾರದಲ್ಲಿ ನನಗೆ ಹೆಚ್ಚಿನ ವಿಚಾರ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ನಾನು ಚೇಂಬರ್ ಬಿಸಿನೆಸ್ ಅಡ್ವೈಸರ್ ಕಮಿಟಿ ಮುಗಿಸಿದೆ. ಐ ವಾಸ್ ಇನ್ BSc ಮೀಟಿಂಗ್. ನಾನು ಚೇಂಬರ್ಗೆ ಹೋದೆ. ಟಿವಿನಲ್ಲಿ ಈಗ ಬರ್ತಾ ಇದೆ ಸರ್ ಅಂತ ಹೇಳಿದ್ರು. ಅದಕ್ಕೆ ನಾ ಕೇಳ್ಕೊಳ್ಬೇಕಲ್ಲ ಅಂತ ಹೇಳಿದೆ. ಕೇಳ್ಕೊಳ್ಳದೆ ಮತಗಳ್ಳತನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಈಗ ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ, ಮತಗಳ್ಳತನ ಆಗಿದೆ ಅಂತ ಹೇಳಿ, ಅದರಲ್ಲಿ ಸತ್ಯ ಇರುವಂತ ಅಂಶಗಳು ಇರೋದು ನಿಜ. ಸತ್ಯಗಳ ಇರೋದು ಯಾಕೆ ಅಂದ್ರೆ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸತ್ತವರು ಕೆಲವೊಂದು ಹೆಸರುಗಳು, ಕೆಲವು ತಂದೆ ಹೆಸರೇ ಇಲ್ಲ, ಕೆಲವು ಮನೆ ಹೆಸರುಗಳಿಲ್ಲ. ಅದು ಆಗಿರೋದು ಕೆಲವು ಕ್ಷೇತ್ರದಲ್ಲಿ ಆಗಿರೋದು ನಿಜ ಅಂತ ನನಗೆ ಮೇಲ್ನೋಟಕ್ಕೆ. ಸರ್ಕಾರದ ಪ್ರಶ್ನೆ ಅಲ್ಲ ರೀ. ನೋಡಿ ಒಂದ್ ನಿಮಿಷ. ಇದು ಕರ್ನಾಟಕ ಸರ್ಕಾರ. ನೋಡಿ ನಾ ಫ್ರಾಂಕ್ ಆಗಿ ಮಾತಾಡ್ಬೇಕಂತ ಹೇಳ್ತೇನೆ. ಓಟ್ ನೋಡಿ ಒಂದ್ ನಿಮಿಷ ರೀ, ಒಂದ್ ನಿಮಿಷ ಲೆಟ್ ಮೀ. ಮತಗಳನ್ನ ಸೇರಿಸೋದು, ಮತಗಳನ್ನ ಡಿಲೀಟ್ ಮಾಡೋದು ಕರ್ನಾಟಕ ಸರ್ಕಾರದ ಕೆಲಸ ಅಲ್ಲ, ಭಾರತ ಸರ್ಕಾರದ ಕೆಲಸನೂ ಅಲ್ಲ, ಕೇಂದ್ರ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಲೆಟ್ ಮೀ. ಇಟ್ ಇಸ್ ಎ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅದೊಂದು ಸ್ವಾಯತ್ತವಾದಂತ, ಸಂವಿಧಾನಬದ್ಧವಾಗಿದ್ದು ಸ್ವಾಯತ್ತವಾದಂತ ಸಂಸ್ಥೆ. ಎಸ್, ಅಬ್ಜೆಕ್ಷನ್ ಮಾಡಬೇಕು. ಒಂದೊಂದು ಸಾರಿ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಆಗಲ್ಲಪ್ಪ, ಒಂದೊಂದು ಸರಿ ಆಗೋದಿಲ್ಲ. ಈಗ ಲಕ್ಷಾಂತರ ಮತ ಇರ್ತದೆ, ಪ್ರತಿಯೊಂದು ಮಾಡ್ಲಿಕ್ಕಾಗುತ್ತೆ. ಅದಕ್ಕೆ ಈಗ ಕಂಡು ಹಿಡಿದಿದ್ದಾರೆ. ಈಗ ಕಂಡು ಹಿಡಿದಿರೋದ್ರಿಂದ ಅದ್ರ ಎನ್ಕ್ವೈರಿ ಆದ್ರೆ ತಪ್ಪೇನಿಲ್ಲ. ಹೈಕಮಾಂಡ್ ಸೂಚನೆ ಕೊಟ್ಟಿರೋದು ಸರಿ ಅನ್ಸುತ್ತಾ? ನನಗೇನು ನೋಡಿ, ನಾನು ಹೇಳ್ತಾ ಇರೋದು ರಾಹುಲ್ ಗಾಂಧಿ ಅವರು ಈ ಪ್ರಶ್ನೆ ಏನೆತ್ತಿದ್ದಾರೆ, ಇದರಲ್ಲಿ ತಪ್ಪೇನಿಲ್ಲ. ಎನ್ಕ್ವೈರಿ ಆಗಲಿ. ಹೇಳಿಕೆಗಳನ್ನ ಕೊಡ್ತಿದ್ರು. ಇದು ಎಲ್ಲ ಒಂದ್ ಕಡೆ ನೋಡಿ ನೋಡಿ ವೈಯಕ್ತಿಕವಾಗಿ ನಾನು ನಿಮ್ಮ ನಾಯಕ ಹೇಳಿದ್ರೆ ಅದು ಹೋಗ್ತೀರಾ ಸರ್? ಯಾವುದು? ಈಗ ನೀವೊಂದು ಹೋರಾಟ, ನಿಮ್ಮ ನಾಯಕ ಉದ್ದೇಶಿತ ಹೋರಾಟಕ್ಕೆ ಇದು ಹಿನ್ನಡೆ ಆಗಲ್ಲ ಈ ತರ ಹೇಳಿಕೆಗಳು? ಹಾಗೇನಿಲ್ವಲ್ಲ. ಸರಿ, ಹಾಗಾದ್ರೆ ನೀವು ಈಗ ರಾಜೀವ್ ಗಾಂಧಿ ಅವರು ಏನು ಆಪಾದನೆ ಮಾಡಿದರೆ ಅದು ಸರಿ ಇದೆ ಅಂತ ನನಗೆ ಅನಿಸ್ತಾ ಇದೆ ಮೇಲ್ನೋಟಕ್ಕೆ ಅಂತ ಹೇಳಿದ್ನಲ್ಲ ನಾನು. ಸಾರಿ, ರಾಹುಲ್ ಗಾಂಧಿ ಅವರು ಮಾಡಿದ್ದು ಆಗ್ಲಿ, ಆಗ್ತಾ ಒಂದು ಸಲ ಆಗ್ತದೆ, ಮಾಡಿದ್ದು ಮೇಲ್ನೋಟಕ್ಕೆ ಸರಿ ಇದೆ ಅಂತ ನನಗೆ ಅನಿಸ್ತದೆ. ಎನ್ಕ್ವೈರಿ ಆಗ್ಲಿ. ಅಕಸ್ಮಾತ್ ರಾಜಣ್ಣ ಅವರ ಹೇಳಿಕೆನೂ ಕೂಡ ಸರಿ ಇದೆ ಅನ್ಸುತ್ತಾ ಹೇಳಿದ್ರೆ? ಅವ್ರು ನೋಡಿ, ಅವರು ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ, ಅದನ್ನ ಅರ್ಥೈಸೋಳಕ್ಕೆ ನನಗೆ ಆಗ್ತಾ ಇಲ್ಲ. ಅವ್ರು ಕೇಳಿ ಹೇಳ್ತೇನೆ. ನೋಡಿ, ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಇನ್ಫ್ಯಾಕ್ಟ್ ಸರ್ಕಾರದ ವಿರುದ್ಧ ಅನೇಕ ಬಾರಿ ಆರೋಪಗಳನ್ನ ಮಾಡಿದ್ರಲ್ಲಿ ಇವರು ಕೂಡ ಆ ಪಟ್ಟಿಯಲ್ಲಿ ಕಾಣಸಿಗ್ತಾರೆ. ಇದೀಗ ತಮ್ಮದೇ ಪಕ್ಷದ ನಾಯಕ, ತಮ್ಮ ಸಹೋದ್ಯೋಗಿಯೊಬ್ಬರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಅದನ್ನ ಮುಖ್ಯಮಂತ್ರಿಗಳು ಹೆಂಗೆ ಒಲ್ಲದ ಮನಸ್ಸಿನಿಂದ ಅಂಗೀಕರಿಸಬೇಕಾಯ್ತೋ ಅದೇ ರೀತಿ ಇದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಬಸವರಾಜ ರಾಯರೆಡ್ಡಿ ಅವರು ಹೋರಾಡ್ತಿರೋದನ್ನ ಗಮನಿಸಬೇಕಾಗ್ತಾ ಇದೆ. ಇನ್ನು ಮೀಟಿಂಗ್ ಮೇಲೆ ಮೀಟಿಂಗ್ ಅನ್ನ ಮುಖ್ಯಮಂತ್ರಿಗಳು ನಡೆಸ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ವಿಧಾನಸೌಧದ ಮೊಗಸಾಲೆಯಲ್ಲಿರುವಂತಹ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಮ್ಯಾರಥಾನ್ ಸಭೆ ನಡೀತಾ ಇದೆ. ಅದು ಕೂಡ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ರಾಜಣ್ಣ ಅವರು ಸಲ್ಲಿಕೆ ಮಾಡಿದ ಬಳಿಕ. ಇಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆಗೆ ಬರ್ತಾ ಇದೆ? ಹಾಗಾದ್ರೆ ಮುಖ್ಯಮಂತ್ರಿಗಳು ತಮ್ಮ ಆಪ್ತ ಬಳಗದ ಸಚಿವರೊಬ್ಬರನ್ನ ಉಳಿಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಅವರ